ಎಸ್, ಮತ್ತೊಮ್ಮೆ ಜಮೀರ್ ಅಹಮದ್ ಅವರು ಮಂತ್ರಿಯಾಗಿದ್ದಾರೆ. ಜಮೀರ್ ಅಹಮದ್ ಮಂತ್ರಿಯಾಗಿದ್ದಾರೆ. ಜಮೀರ್ ಅಹಮದ್ ಅವರು ಮಂತ್ರಿಯಾಗಿದ್ದಕ್ಕೆ ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಇಂಗ್ಲಿಷಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸದಂತಹ ಜಮೀರ್ ಅಹಮದ್ ಅಮ್ಮ ಮತ್ತು ಅಲ್ಲಾಹನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡದೇ ಇರೋದಕ್ಕೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಹಿಂದಿಯೂ ಇಂಗ್ಲಿಷಿನಲ್ಲಿಯೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಈಗಲೂ ಇಂಗ್ಲಿಷಿನಲ್ಲೇ ಪ್ರಮಾಣ ವಚನವನ್ನು ಜಮೀರ್ ಸ್ವೀಕಾರ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ನಡೆಗೆ ಕನ್ನಡಿಗರ ಆಕ್ರೋಶ. ಮತ್ತೊಮ್ಮೆ ಜಮೀರ್ ಇಂಗ್ಲಿಷಿನಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಜಮೀರ್ ಅಹಮದ್ ಅಮ್ಮ ಮತ್ತು ಅಲ್ಲನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡದೇ ಇರೋದಕ್ಕೆ ಈಗ ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿಯೂ ಕೂಡ ಇಂಗ್ಲಿಷಿನಲ್ಲಿಯೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಈಗಲೂ ಕೂಡ ಇಂಗ್ಲಿಷಿನಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ನಡೆಗೆ ಕನ್ನಡಿಗರ ತೀವ್ರ ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇ ಒಂದು ದೊಡ್ಡ ಪವಾಡ ಜಮೀರ್ ಅಹಮದ್. ಯಾಕೆಂತಂದರೆ ಸತತ ಈ ಹಿಂದೆ ನಿರಂತರವಾಗಿ ಮಂತ್ರಿಯಾಗಿ ಬಂದಂತಹ ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಕೈತಪ್ಪುತ್ತೆ ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಬಟ್ ಲಾಟ್ರಿ ಇದು, ಜಮೀರ್ ಅಹಮದ್ ಅವರಿಗೆ ಲಾಟ್ರಿ. ಸೊ ಆದ್ದರಿಂದ ಲಾಟ್ರಿ ಹೊಡೆದಂತಹ ಜಮೀರ್ ಅಹಮದ್ ಅವರು ಈ ಬಾರಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆದರೆ ಇಂಗ್ಲೀಷ್ನಲ್ಲಿ ಮಾಡಿಬಿಟ್ಟು BZ Zamir Ahmad Khan, I BZ Zamir Ahmad Khan do swear in name of Allah and my mother solemnly affirm that I will bear true faith and allegiance to the Constitution of India by law established, that I will uphold sovereignty and integrity of India, that I will faithfully, conscientiously discharge my duties as a Minister of State of Karnataka, and that I will do right to all manners of the people according to the Constitution and the law without fear or favor, affection or ill will. I BZ Zamir Ahmad Khan do swear in name of Allah and my mother. ಇದು ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಲಾಸ್ಟ್ ಟೈಮ್ ಕೂಡ ಹಿಂಗೆ ಮಾಡಿದ್ರು, ಈ ಸಲ ಕೂಡ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಅನೇಕ ಜನ ಕನ್ನಡಿಗರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಕನ್ನಡದಲ್ಲಿ ಮಾಡಬಹುದಿತ್ತು ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದಿತ್ತು ಕನ್ನಡದಲ್ಲಿ, ಬಟ್ ಮಾಡಲಿಲ್ಲ. ಇವತ್ತೇನು ಪದಗ್ರಹಣದಲ್ಲಿ 19 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು, ಅದರಲ್ಲಿ 18 ಜನ ಸ್ವಚ್ಛವಾದ, ಸುಂದರವಾದ, ಸರಳವಾದ ಕನ್ನಡದಲ್ಲಿಯೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆದರೆ ಜಮೀರ್ ಅಹಮದ್ ಖಾನ್ ಒಬ್ಬರೇ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಲ್ಲ, ಇಂಗ್ಲೀಷಲ್ಲಿ ಮಾಡಿದರು. ಕಾರಣ ಏನು ಅಂತಂದರೆ ಅವರಿಗೆ ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಫರ್ಟ್ ಆಗಿರ್ಬೋದು. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು. ನೀವ್ಯಾಕೆ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಲ್ಲ ಅಂತ. ಮುಂಬರುವಂತಹ ದಿನಗಳಲ್ಲಿ ಜಮೀರ್ ಅಹಮದ್ ಅವರಿಗೆ ಯಾಕೆ ನೀವು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಅವರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಲಿ. ಯಾಕೆ ನಾನು ಕನ್ನಡದಲ್ಲಿ ಓದಲಿಲ್ಲ ಅಂತ, ಯಾಕೆ ನಾನು ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹಿ ಹ್ಯಾವ್ ಟು ಗಿವ್ ದ ಕ್ಲಾರಿಫಿಕೇಷನ್ ಕೊಡಬೇಕಾಗುತ್ತವರು. ಅಥವಾ ಪೇಪರ್ ಹಿಂಗೆ ಹಿಡ್ಕೊಂಡಾಗ ಅವ್ರಿಗೆ ಕನ್ನಡ ಓದಕ್ಕೆ ಬರುತ್ತೋ ಇಲ್ವೋ ಕನ್ನಡ, ಅದು ಗೊತ್ತಾಗಬೇಕಲ್ವ ರಾಜ್ಯದ ಜನರಿಗೆ. ಯಾಕಂತಂದ್ರೆ ನಾಳೆ ಇವರನ್ನು ಎಜುಕೇಷನ್ ಮಿನಿಸ್ಟರ್ ಮಾಡಿದರೆ ಕನ್ನಡ ಕಲಿಯೋರ ಗತಿ ಏನು ಸ್ವಾಮಿ? ಕನ್ನಡ ಓದೋಕ್ಕೆ ಬರದೇ ಇರೋರನ್ನು ಎಜುಕೇಷನ್ ಮಿನಿಸ್ಟರ್ ಮಾಡಿಬಿಟ್ರೆ ಜನಗಳ ಗತಿ ಏನು? ವಿದ್ಯಾರ್ಥಿಗಳ ಗತಿ ಏನು? ಶಿಕ್ಷಕರ ಗತಿ ಏನು? ಕನ್ನಡ ಓದಕ್ಕೆ ಬರುತ್ತೋ ಇಲ್ವೋ ಅದು ಕ್ಲಾರಿಫಿಕೇಷನ್ ಆಗಬೇಕು. ನಾಟ್ ಓನ್ಲಿ ಎಜುಕೇಷನ್ ಮಿನಿಸ್ಟರ್ ಆದರೆ ಅಷ್ಟೇ ಅಂತಲ್ಲ, ನಾಳೆ ಏನೋ ಒಂದು ನೋಟಿಫಿಕೇಷನ್ ಬರುತ್ತಪ್ಪ, ಸಂಬಂಧಪಟ್ಟ ನೋಟಿಫಿಕೇಷನ್ ಬರುತ್ತೆ. ಖುದ್ದಾಗಿ ಸಚಿವರು ಓದೋದು ಒಂದು ಪದ್ಧತಿ. ಕನ್ನಡ ಓದೋಕ್ಕೆ ಬರಲಿಲ್ಲ ಅಂತಂದರೆ ಬೇರೆ ಆದೇಶ ಪತ್ರಗಳನ್ನು ಅಥವಾ ಇನ್ಯಾವುದೋ ನೋಟಿಸ್ಗಳು ಬಂದಿರುತ್ತೆ, ನೋಟಿಫಿಕೇಷನ್ಸ್ಗಳು ಬಂದಿರುತ್ತೆ, ಇನ್ಯಾವುದೋ ಲೆಟರ್ ಪ್ಯಾಡ್ಗಳಿರುತ್ತೆ, ಅದನ್ನೆಲ್ಲ ಹೆಂಗೆ ಓದ್ತಾರೆ? ಪರ್ಸನಲ್ PSಗಳಿರ್ತಾರೆ, ಪರ್ಸನಲ್ ಸೆಕ್ರೆಟರಿ ಇರ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಅವರು ಓದ್ತಾರೆ, ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲವೂ ಸರಿ ಸ್ವಾಮಿ. ಆದರೆ ನೀವು ಯಾವಾಗ ಓದಿ ಸ್ವಯಂ ಪ್ರೇರಿತವಾಗಿ ಓದಿ ತಿಳ್ಕೊಂಡು ಅಧ್ಯಯನ ಮಾಡ್ತೀರಿ?
ಓಕೆ ಯುವರ್ ಇಂಗ್ಲೀಷ್ ಈಸ್ ಫೈನ್, ಬಟ್ ಆಗಲೂ ಕೆಲವೊಂದು ಸಲ ನಿಮ್ಮ ಇಂಗ್ಲೀಷಲ್ಲೂ ಕೂಡ ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನಲ್ಲಿ ಮಿಸ್ಟೇಕ್ ಇರುತ್ತೆ. ಇವತ್ತು ಅದೊಂದು ಪದ ಕಂಗ್ರ್ಯಾಚುಲೇಷನ್ ಅನ್ನುವಂಥ ಒಂದು ಪದ ಇಡೀ ದೇಶಾದ್ಯಂತ ಟ್ರೋಲ್ ಆಗಿ ವ್ಯಾಪಕವಾಗಿ ಹರಡಿದೆ. ನಾನು ಟೀಕೆ ಮಾಡ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇರುತ್ತೆ. ಆ ಕಾರಣಕ್ಕೆ ಏನಾದರೂ ನೀವು ಕನ್ನಡ ಓದಕ್ಕೆ ಬಂದರೂ ಕೂಡ ನನ್ನ ಪ್ರೊನೌನ್ಸಿಯೇಷನ್ ಮಿಸ್ ಆಗುತ್ತೆ, ಸರಿ ಹೋಗಲ್ಲ. ಆದ್ದರಿಂದ ಇಂಗ್ಲೀಷಲ್ಲಿ ಹೇಳಿದರೆ ಪಾಶ್ ಆಗಿ ನೀಟಾಗಿ ಬಂದುಬಿಡುತ್ತೆ ಅಂತ ಇಂಗ್ಲೀಷಲ್ಲಿ ಹೇಳಿದರು, ಅಥವಾ ಕನ್ನಡ ಓದಕ್ಕೆ ಬರದೆ ಇಂಗ್ಲೀಷಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಕನ್ನಡಿಗರಿಗೆ ಇದು ಗೊತ್ತಾಗಬೇಕು. ಇಲ್ಲಾಂತಂದರೆ ಕನ್ನಡಿಗರ ಆಕ್ರೋಶಕ್ಕೆ ಜಮೀರ್ ಅಹ್ಮದ್ ಖಾನ್ ರವರು ನಿರಂತರವಾಗಿ ಗುರಿ ಆಗುತ್ತಾರೆ. ಬಟ್ ವಾಟ್ ಎವರ್, ಈಗ ರೈಟ್ ನಾವು ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಚಿವರೇ ಆಗಲ್ಲ ಜಮೀರ್ ಅಹ್ಮದ್ ಖಾನ್ ಈ ಬಾರಿ ಅಂತ ಅಂದುಕೊಂಡವರೇ ಜಾಸ್ತಿ. ಅಂತಹದ್ರಲ್ಲಿ ಸಚಿವರಾಗಿ ಈಗ ಹೊಸದೊಂದು ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಕನ್ನಡಿಗರ ಒಂದು ಆಕ್ರೋಶಕ್ಕೆ ರೈಟ್ ನಾವು ಜಮೀರ್ ಅಹ್ಮದ್ ಖಾನ್ ರವರು ಗುರಿಯಾಗಿದ್ದಾರೆ. ಎಸ್, ಇದು ಜಮೀರ್ ಅಹ್ಮದ್ ಖಾನ್ ರವರ ಇಂಗ್ಲೀಷಿನ ಪ್ರಮಾಣ ವಚನದ ಒಂದು ರಾಮಾಯಣ. ಅಮ್ಮ ಮತ್ತು ಅಲ್ಲಾನ ಹೆಸರಿನ ಮೇಲೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಓಕೆ ಫೈನ್, ಅದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಬಿಟ್ಟದ್ದು. ಆದರೆ ಕನ್ನಡದಲ್ಲಿ ಮಾಡಬೇಕಿತ್ತು. 18 ಜನ ಕನ್ನಡದಲ್ಲಿ ಮಾಡಿ ನಾನೊಬ್ಬ ಇಂಗ್ಲೀಷಲ್ಲಿ ಮಾಡ್ತೀನಿ ಅಂತಂದರೆ ಹೇಗೆ? ಆದ್ದರಿಂದ ಕನ್ನಡಿಗರ ಆಕ್ರೋಶ ಈಗ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಾ ಇದೆ.